ಹಲೋ ಹಾಯ್ ವೆಲ್ಕಮ್ ಬ್ಯಾಕ್ ಟು ವೇದಸ್ ಫ್ಯಾಮಿಲೀಸ್ ಕಿಚನ್. ಇವತ್ತು ನಾನು ಹೋಟೆಲ್ ಸ್ಟೈಲ್ನಲ್ಲಿ ಸುಗಂಧಭರಿತ ಮತ್ತು ರುಚಿಕರವಾದ ಬಿರಿಯಾನಿ ಹೇಗೆ ಮಾಡೋದು ಅಂತ ನಾನು ತಿಳಿಸ್ಕೊಡ್ತೀನಿ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ, ಯಾವ ಥರ ಏನು ಅಂತ ಮತ್ತೆ ಗೊತ್ತಾಗಲ್ಲ. ಈಗ ಒಂದು ಕುಕ್ಕರ್ ಇಟ್ಟು ಅದಕ್ಕೆ ತುಪ್ಪ ಇಲ್ಲ ಎಣ್ಣೆಯಲ್ಲೂ ಹಾಕ್ಕೊಳ್ಳಿ. ಹಾಗೆ ನಿಮಗೆ ಒಗ್ಗರಣೆ ಐಟಮ್ಸು ಲೈಕ್ ಬಿರಿಯಾನಿ ಎಲೆ, ಲವಂಗ, ಏಲಕ್ಕಿ, ದಾಲ್ಚಿನ್ನಿ, ಜೀರಿಗೆ, ಸ್ಟಾರ್ ಅನಾನೀಸ್ ಆ್ಯಂಡ್ ಜಾಪತ್ರೆ ಇಷ್ಟೆಲ್ಲ ಹಾಕ್ಕೊಂಡು ನೀಟಾಗಿ ಎಣ್ಣೆಯಲ್ಲಿ ಹುರ್ಕೊಳ್ಳಿ. ಅದು ಅಷ್ಟೇ ನಿಮ್ಗೆ ಘಮ ಅಂತ ಸ್ಮೆಲ್ ಬರಬೇಕು, ಆ ಥರ ಎಣ್ಣೆಯಲ್ಲಿ ಹುರ್ಕೊಳ್ಳಿ. ಹಾಗೆ ನಾನು 2 ಆನಿಯನ್ಸ್ನ ಸಣ್ಣದಾಗಿ ನಾನು ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ. ಇದು ಅಷ್ಟೇ ನಿಮಗೆ ಬ್ರೌನ್ ಕಲರ್ ಬರಬೇಕು, ಆ ಥರ ಹುರ್ಕೋಬೇಕು. ಒಂದು 5 ಮಿನಿಟ್ಸ್ ಆದರೆ ಎಣ್ಣೆಯಲ್ಲಿ ನೀಟಾಗಿ ಹುರ್ಕೋಬೇಕು. ನೋಡಿ, ಲೈಕ್ ಈ ಥರ ಬರಬೇಕು ಆನಿಯನ್ಸು, ಆ ಥರ ಎಣ್ಣೆಯಲ್ಲಿ ನೀಟಾಗಿ ಹುರ್ಕೋಬೇಕು. ಹಾಗೆ ಒಂದು ಅರ್ಧ ಹಿಡಿಯಷ್ಟು ಪುದೀನ ಸೊಪ್ಪನ್ನ ನಾನು ಕಟ್ ಮಾಡಿಕೊಂಡು ಹಾಕ್ಕೊತಿದ್ದೀನಿ. ಇದು ಅಷ್ಟೇ ಎಣ್ಣೆಯಲ್ಲಿ ಹುರ್ಕೋಬೇಕಾಗುತ್ತೆ, ಸ್ಮೆಲ್ ಹೋಗಬೇಕು, ಆ ಥರ ಹುರ್ಕೋಬೇಕು. ಹಾಗೆ ನಾನು ಒಂದು 10 ಹಸಿಮೆಣಸಿನ್ಕಾಯಿನ ಹಾಕ್ಕೊತಿದ್ದೀನಿ. ಇದು ಅಷ್ಟೇ ಎಣ್ಣೆಯಲ್ಲಿ ನೀಟಾಗಿ ಹುರ್ಕೊಳ್ಳಿ. ಒಂದು 2 ಮಿನಿಟ್ಸ್ ಇಲ್ಲ 3 ಮಿನಿಟ್ಸ್ ನೀಟಾಗಿ ಎಣ್ಣೆಯಲ್ಲಿ ಹುರ್ಕೊಳ್ಳಿ. ಹಾಗೆ ನಾನು ಒಂದು 2 ಇಲ್ಲ 3 ಸ್ಪೂನಷ್ಟು ನಾನು ಕರ್ಡ್ ಯೂಸ್ ಮಾಡಿದ್ದೀನಿ. ಹಾಗೆ ಇದೆಲ್ಲ ನೀಟಾಗಿ ಎಣ್ಣೆಯಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ. ಅದು ಬಿಕಾಸ್ ನಿಮಗೆ ರೈಸು ಮೆತ್ತಗೆ ಬರುತ್ತೆ ಇದು ಯೂಸ್ ಮಾಡೋದ್ರಿಂದ. ಹಾಗೆ ನಾನು ಒಂದು ಅರ್ಧ ಕೆಜಿಯಷ್ಟು ಚಿಕನ್ನ ನಾನು ನೀಟಾಗಿ ತೊಳೆದು ಹಾಕ್ಕೊಂಡಿದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು 1 ಕೆಜಿ 2 ಕೆಜಿ ಅಕ್ಕಿಗೆ ಎಷ್ಟು ಬೇಕೋ ಅಷ್ಟು ನೀವು ನೋಡಿಕೊಂಡು ಯೂಸ್ ಮಾಡ್ಕೊಳ್ಳಿ. ಹಾಗೆ ನನಗೂ ರುಚಿಗೆ ತಕ್ಕಷ್ಟು ನಾನು ಕಲ್ಲು ಉಪ್ಪನ್ನ ಯೂಸ್ ಮಾಡ್ತಿದ್ದೀನಿ. 1 ಟೇಬಲ್ ಸ್ಪೂನಷ್ಟು ನಾನು ಯೂಸ್ ಮಾಡ್ತಿದ್ದೀನಿ. ಉಪ್ಪು ಅನ್ನೋದು ನೀಟಾಗಿ ಪೀಸ್ಗೆಲ್ಲ ಇಳಿಬೇಕು, ಅದಕ್ಕೋಸ್ಕರ ನಾನು ಇವಾಗಲೇ ಹಾಕ್ಕೋತಿದ್ದೀನಿ. ಹಾಗೆ 2 ಟೇಬಲ್ ಸ್ಪೂನಷ್ಟು ಜಿಂಜರ್ ಆ್ಯಂಡ್ ಗಾರ್ಲಿಕ್ ಪೇಸ್ಟ್ನ ಯೂಸ್ ಮಾಡ್ತಿದ್ದೀನಿ. ಇದು ಅಷ್ಟೇ ಎಣ್ಣೆಯಲ್ಲಿ ಹಸಿ ಅಂಶ ಹೋಗೋವರೆಗೂ ನೀಟಾಗಿ ಹುರ್ಕೊಳ್ಳಿ. ಹಾಗೆ ನಾನು 2 ಟೊಮೊಟೊನ ಸಣ್ಣದಾಗಿ ನಾನು ಕಟ್ ಮಾಡಿಕೊಂಡು ಹಾಕ್ಕೋತಿದ್ದೀನಿ. ಇದು ಎಣ್ಣೆಯಲ್ಲಿ ನೀಟಾಗಿ ಮೆತ್ತಗೆ ಆಗೋವರೆಗೂ ನೀಟಾಗಿ ಎಣ್ಣೆಯಲ್ಲಿ ಹುರ್ಕೊಳ್ಳಿ. ಹಾಗೆ ನಾನು 1 ಟೇಬಲ್ ಸ್ಪೂನಷ್ಟು ಗರಂ ಮಸಾಲೆ ಯೂಸ್ ಮಾಡ್ತಿದ್ದೀನಿ. ಇದು ಫ್ಲೇವರ್ ಅನ್ನೋದು ತುಂಬ ಸಖತ್ತಾಗಿರುತ್ತೆ, ಅದಕ್ಕೋಸ್ಕರ ಹಾಕ್ಕೋತಿದ್ದೀನಿ. ದೆನ್ ಮತ್ತು ನಾನು ಯಾವುದೇ ಥರ ಮತ್ತು ನಾನು ಮೆಣಸು ಪುಡಿ ಮತ್ತು ಚಕ್ಕ ಲವಂಗ ಪುಡಿ ಈ ಥರ ಯಾವುದೇ ಥರ ನಾನು ಯೂಸ್ ಮಾಡ್ತಿಲ್ಲ. ನಾನು ಬರೀ ಅದನ್ನು ಯೂಸ್ ಮಾಡ್ತಿದ್ದೀನಿ. ಹಾಗೆ 2 ಟೇಬಲ್ ಸ್ಪೂನಷ್ಟು ಬಿರಿಯಾನಿ ಪುಡಿ ನಾನು ಯೂಸ್ ಮಾಡ್ತಿದ್ದೀನಿ. ಮತ್ತು ನಾನು ಒಂದು 3 ಗ್ಲಾಸಷ್ಟು ನಾನು ಅಕ್ಕಿ ಯೂಸ್ ಮಾಡ್ತಿದ್ದೀನಿ. 3 ಗ್ಲಾಸ್ಗೆ ನಾನು ಒಂದು 6 ಗ್ಲಾಸಷ್ಟು ನಾನು ವಾಟರ್ನ ಯೂಸ್ ಮಾಡ್ಕೊಂಡಿದ್ದೀನಿ. ಇನ್ ಕೇಸ್ ನಿಮಗೆ ಎಷ್ಟು ಬೇಕೋ ಅಷ್ಟು ನೀವು ಯೂಸ್ ಮಾಡ್ಕೊಳ್ಳಿ. ಎಲ್ಲ ಆದಮೇಲೆ ನನಗೆ ರುಚಿಗೆ ತగ్గಷ್ಟು ನಾನು ಉಪ್ಪು ಹಾಕ್ಕೋತಿದ್ದೀನಿ. ಆಲ್ರೆಡಿ ನಾನು ಸ್ಟಾರ್ಟಿಂಗಲ್ಲೇ ಹಾಕ್ಕೊಂಡಿದ್ದೆ, ಅದಕ್ಕೆ ನನಗೆ ಇವಾಗ ಸ್ವಲ್ಪ ಹಾಕ್ಕೋತಿದ್ದೀನಿ. ಇಷ್ಟೇ ಎಲ್ಲ ಮಸಾಲೆ ಐಟಮ್ಸ್ ಎಲ್ಲ ಹಾಕಿದ್ದು. ನೋಡಿ ಈ ಥರ ಆಗಿದೆ. ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಲಿಡ್ ಕ್ಲೋಸ್ ಮಾಡಿ ಈ ಥರ ಒಂದು ಸಲ ನೀಟಾಗಿ ತಿರುಗಿಕೊಂಡು ಲಿಡ್ ಕ್ಲೋಸ್ ಮಾಡಿ ನೀವು 1 ವಿಸಿಲ್ ಇಲ್ಲ 2 ವಿಸಿಲ್ಸ್ ಎನಫ್, 2 ಆದರೆ ಸಾಕು. ಇಷ್ಟು ಹಾಕಿಸ್ಕೊಂಡು ಮತ್ತೆ ಲಿಡ್ನ ಓಪನ್ ಮಾಡಿ. ನೋಡಿ, ನಾನು ಒಂದು ಹಾಕ್ಸ್ಕೊಂಡಿದ್ದೀನಿ ವಿಜಿಲ್ನ, ಒಂದು ಹಾಕ್ಸ್ಕೊಂಡು ನಾನು ಓಪನ್ ಮಾಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಬಿರಿಯಾನಿ, ನೀವೇ ನೋಡಿ. ತುಂಬ ಸ್ಮೆಲ್ ಘಮ ಅಂತ ಬರ್ತಿದೆ. ಇದೇ ಥರ ನೀವು ಮನೆಯಲ್ಲಿ ಯೂಸ್ ಮಾಡಿ ನೋಡಿ. ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ. ಬೆಳಗ್ಗೆ ಟಿಫನ್ಗಾದರೂ ತುಂಬ ಸಖತ್ತಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ. ನಾನು ಮಾಡಿರೋ ವಿಡಿಯೋ ನಿಮ್ಮಲ್ಲಿ ಯಾರು ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಪ್ಲೀಸ್ ಮರೀದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡಿ. ಇಷ್ಟೇ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಆಲ್.